Hi guys, welcome to Shobha's Daily Life. ಇದು ಸೀತಾಳಯ್ಯನ ದೇವಸ್ಥಾನ. ಸೀತಾಳಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಶಿವನ ದೇವಸ್ಥಾನ ಇದು. ಇಲ್ಲಿ ಒಂದು ಬೆಟ್ಟ ಇದೆ, ಅದರ ಹೆಸರು ಸೀತಾಳಯ್ಯನ ಗಿರಿ ಅಂತ. ಇಲ್ಲಿ ನಮ್ಮ ಹೋಮ್ ಸ್ಟೇಯಿಂದ ನಾವಿವಾಗ ಸೀತಾಳಯ್ಯನ ಗಿರಿಗೆ ಹೋಗ್ತಾ ಇದ್ದೀವಿ. ಇದು ಚಿಕ್ಕಮಂಗ್ಳೂರು, ಯಾವಾಗಲೂ ಮಳೆ ಬರ್ತಿರುತ್ತೆ. ಸೊ ಆಗಲೂ ಕೂಡ ಮಳೆ ಬರ್ತಾ ಇತ್ತು. ನಾವು ಮಳೆಗೆ ಎದ್ರುಕೊಂಡು ಮನೆಯಲ್ಲೇ ರೂಮಲ್ಲೇ ಕೂತ್ಕೊಂಡ್ರೆ ಮತ್ತು ನಾವು ಯಾವ ಪ್ಲೇಸು ನೋಡೋಕ್ಕಾಗಲ್ಲ ಅಂತ ಹೇಳಿ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ನಾವು ಸೀತಾಳಯ್ಯನ ಗಿರಿಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಅದೇ ದಾರಿ ಇದು. ಆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ದಾರಿ ಕೂಡ ತುಂಬ ಚೆನ್ನಾಗಿದೆ. ತುಂತುರು ಮಳೆ ಬರ್ತಾನೇ ಇತ್ತು. ನಾವು ಸನ್ಸೆಟ್ ನೋಡಿಕೊಂಡು ರೋಡ್ ಕೂಡ ಎಂಜಾಯ್ ಮಾಡಿಕೊಂಡು ಸುತ್ತಮುತ್ತ ನೋಡಿಕೊಂಡು ನಾವು ಸೀತಾಳಯ್ಯನ ಗಿರಿಗೆ ಹೊರಟ್ವಿ. ಸನ್ಸೆಟ್ ಕೂಡ ಆಗ್ತಾ ಇತ್ತು, ತುಂತುರು ಮಳೆ ಬರ್ತಾ ಇತ್ತು. ನಾವು ಬೆಂಗಳೂರಿಂದ ಹೋಮ್ ಸ್ಟೇಗೆ ಬಂದು 4 o'clock ಆಗಿತ್ತು, ಆಗಲೇ 4 PM ಆಗಿತ್ತು. ಮತ್ತೆ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ. ಅವರು ಹೋಮ್ ಸ್ಟೇ ಅವರು ಕಾಫಿ ಟೀ ಎಲ್ಲ ತಂದುಕೊಟ್ಟು ಅದು ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ನಾವು ಪ್ರತಿ ಎಲ್ಲ ಜಾಗ ಎಲ್ಲ ಕವರ್ ಮಾಡೋಣ ಅಂತ ಹೇಳಿ ಫಸ್ಟು ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ಆ್ಯಕ್ಚುಲಿ ಇದು ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಹೊರಟ್ವಿ. ಆದರೆ ಆಲ್ರೆಡಿ ನಾವು ಅಲ್ಲಿ ಹೊರಟಾಗಲೇ 5 ಆಗಿತ್ತು. ಸೊ ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಮುಳ್ಳಯ್ಯನಗಿರಿಗೆ ಹೋಗಲಿಲ್ಲ. ಮುಳ್ಳಯ್ಯನಗಿರಿಗೆ ಹೋಗಬೇಕಾದ್ರೆ ಸೀತಾಳಯ್ಯನ ಗಿರಿಗೆ ಹೋಗ್ಬೇಕು ಫಸ್ಟು. ಅಲ್ಲಿ ಸೀತಾಳಯ್ಯನ ಗಿರಿಗೆ ಹೋಗಿ ಬೆಟ್ಟ ಎಲ್ಲ ಹತ್ತಿ ಸೀತಾಳಯ್ಯನ ಗಿರಿ ಹತ್ತಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದ್ವಿ. ಇದು ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂದರೆ ನಾವು ಇಲ್ಲಿಗೆ ಬರಲೇಬೇಕು. ಇಲ್ಲಿಗೆ ಬಂದ ಮೇಲೆ ಸೀತಾಳಯ್ಯನಗಿರಿ ದೇವಸ್ಥಾನದ ಹತ್ರನೇ ಕಾರ್ ಪಾರ್ಕ್ ಮಾಡಿ ನಾವು ಮುಳ್ಳಯ್ಯನಗಿರಿಗೆ ಹೋಗಬೇಕು. ಸೊ ನಾವು ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಬಂದಿದ್ದು. ಫಸ್ಟು ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ. ಇದು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಲು. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಹೊರಟ್ವಿ.
ಇದೇ ಮುಳ್ಳಯ್ಯನಗಿರಿಗೆ ಹೋಗೋದು ರೋಡು. ಆದರೆ ಟೈಮ್ ಆಗಿತ್ತು, ಮುಳ್ಳಯ್ಯನಗಿರಿಗೆ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಸೀತಾಳಯ್ಯನಗಿರಿಗೆ ಹೋದ್ವಿ. ಇದೇ ಸೀತಾಳಯ್ಯನಗಿರಿ ಬೆಟ್ಟ ಹತ್ತಬೇಕು. ಮುಳ್ಳಯ್ಯನಗಿರಿ ಅಷ್ಟು ದೊಡ್ಡದಿಲ್ಲ, ಆದರೂ ಚೆನ್ನಾಗಿದೆ. ಸನ್ಸೆಟ್ ನಾವು ಅಲ್ಲಿಂದನೇ ನೋಡಿದ್ವಿ. ಇದು ಸೀತಾಳಯ್ಯನಗಿರಿಯಿಂದ ದೇವಸ್ಥಾನ ಕಾಣ್ತಾ ಇರೋದು ಇದು ಜಾಗ. ಸೀತಾಳಯ್ಯನ ಬೆಟ್ಟಕ್ಕೆ ಕೂಡ ತುಂಬ ಜನ ಬರ್ತಾರೆ. ಅಲ್ಲಿಂದ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಮೋಡಗಳ ಮಧ್ಯ ಬೆಟ್ಟಗಳ ಸಾಲಿನಲ್ಲಿ ಸನ್ಸೆಟ್ ನೋಡೋಕೆ ತುಂಬ ಚೆನ್ನಾಗಿತ್ತು. ತುಂತುರು ಮಳೆ ಕೂಡ ಬರ್ತಿತ್ತು. ಆ ತುಂತುರು ಮಳೆ, ಬೆಟ್ಟಗಳ ಸಾಲು, ಸನ್ಸೆಟ್, ಸೂಪರ್ ಕಾಂಬಿನೇಷನ್.